ನನ್ನ ನಲ್ಮೆಯ ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಗಣಿತದಲ್ಲಿ ಭಾಗ 2ರಲ್ಲಿ ಅಧ್ಯಾಯ 1, ಅಧ್ಯಾಯ 2 ಹಾಗೆಯೇ ಅಧ್ಯಾಯ 3 ಈ ಎಲ್ಲ ಪಾಠಗಳನ್ನು ನಾವು ಏನು ಮಾಡಿದ್ವಿ, ಆನ್ಲೈನ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ. ಹಾಗೆಯೇ ಇಂದಿನ ಪಾಠ ದತ್ತಾಂಶಗಳ ನಿರ್ವಹಣೆ, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೆಸನ್ ಆಗಿತ್ತು. ಹಾಗೆಯೇ ಚೊಕ್ಕದಾಗಿರುವಂತಹ ಲೆಸನ್ ಕೂಡ ಆಗಿತ್ತು. ಅದರಲ್ಲಿ ನಿಮಗೆ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತೇಳಿ ಭಾವಿಸಿ, ಹಾಗೆಯೇ ನಾನು ಕೊಟ್ಟಿರೋ ಹೋಮ್ವರ್ಕನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬರ್ತಿರ್ತೀರಾ ಅಂತ ಹೇಳಿಬಿಟ್ಟು ತಿಳ್ಕೊಂಡು, ನೆಕ್ಸ್ಟು ಮುಂದಿನ ಅಧ್ಯಾಯ 4, ಸೊ ನೇರ ಮತ್ತು ವಿಲೋಮ ಅನುಪಾತ, ಈ ಪಾಠಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ನೇರ ಮತ್ತು ವಿಲೋಮ ಅನುಪಾತ. ವಿದ್ಯಾರ್ಥಿಗಳೇ, ಈ ಅನುಪಾತ ಅನ್ನುವಂತಹ ಹೆಸರನ್ನು ನೀವು ಕೇಳಿರ್ತೀರ. 6 ಮತ್ತು 7th ಸ್ಟ್ಯಾಂಡರ್ಡಲ್ಲಿ ಇತ್ತು ಅಲ್ವಾ, ಅನುಪಾತ ಮತ್ತು ಸಮಾನುಪಾತ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇದರ ಏನು ನೀವು ಇಂದಿನ ತರಗತಿಯಲ್ಲಿ ಓದಿದ್ದೀರಲ್ಲ, ಅದರ ಮುಂದಿನ ಟಾಪಿಕನ್ನು ಇಲ್ಲಿ ನಿಮಗೆ ಅಳವಡಿಸಲಾಗಿದೆ. ಸೊ ಹಾಗಾಗಿ ಈ ಏನು ನೇರ ಮತ್ತು ವಿಲೋಮ ಅನುಪಾತ ಈ ಪಾಠವನ್ನು ತೆಗೆದುಕೊಂಡಾಗ ಇಲ್ಲಿ ನಮಗೆ ಮುಖ್ಯವಾಗಿ ನಾವು ಕಲಿಬೇಕಾಗಿರುವಂತಹ ಕಲಿಕಾಂಶಗಳ ಬಗ್ಗೆ ನಾವು ನೋಡ್ತಾ ಹೋದರೆ, ಮೊದಲದಾಗಿ ಪೀಠಿಕೆ, ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪೀಠಿಕೆ, ಹಾಗೆಯೇ ನೇರ ಅನುಪಾತ ಮತ್ತು ವಿಲೋಮ ಅನುಪಾತ. ಇಲ್ಲಿ ಪೀಠಿಕೆಯನ್ನು ತೆಗೆದುಕೊಂಡ್ರೆ, ಒಂದಕ್ಕೊಂದು ಸಂಬಂಧ ಹೊಂದಿರುವ 2 ಪರಿಮಾಣಗಳಲ್ಲಿ ಒಂದು ಬದಲಾವಣೆಯಾದಂತೆ ಇನ್ನೊಂದು ಪರಿಮಾಣವು ಬದಲಾವಣೆಯಾಗುವುದೇ ಅನುಪಾತ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಕೊಂಡ ವಸ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅವುಗಳ ಒಟ್ಟು ಬೆಲೆಯು ಹೆಚ್ಚುತ್ತದೆ. ಎರಡನೇದಾಗಿ, ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರುವ ಹಣ ಹೆಚ್ಚಿದಂತೆ ಗಳಿಸುವ ಬಡ್ಡಿ ಕೂಡ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ಮೂರನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಒಂದು ವಾಹನದ ಜವವು ಹೆಚ್ಚಿದಂತೆ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿ ಏನಾಗಿರುತ್ತೆ, ಕಡಿಮೆ ಆಗುತ್ತೆ. ಹಾಗೆಯೇ ಒಂದು ಕೆಲಸವನ್ನು ಮಾಡಲು ಕೆಲಸಗಾರರ ಸಂಖ್ಯೆ ಹೆಚ್ಚಿದಂತೆ ಆ ಕೆಲಸವನ್ನು ಮುಗಿಸಲು ಬೇಕಾಗಿರುವ ಅವಧಿನೂ ಕೂಡ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಏನಾಗಿರುತ್ತೆ, ನಮ್ಮ ಅನುಪಾತಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ಹಲವಾರು ಉದಾಹರಣೆಗಳನ್ನು ವಿದ್ಯಾರ್ಥಿಗಳೇ ನಾವು ನೋಡ್ತಾ ಹೋಗಬಹುದು. ಹಾಗೆಯೇ ನೇರ ಅನುಪಾತವನ್ನು ತೆಗೆದುಕೊಂಡಾಗ, ಡೈರೆಕ್ಟ್ ಪ್ರಪೋರ್ಷನ್ ಅಂತೇಳಿ ತೆಗೆದುಕೊಂಡಾಗ, ಒಂದಕ್ಕೊಂದು ಸಂಬಂಧವಿರುವ 2 ಪರಿಮಾಣಗಳಲ್ಲಿ ಒಂದರ ಬೆಲೆಯು ಹೆಚ್ಚಿದಂತೆ ಇನ್ನೊಂದು ಪರಿಮಾಣದ ಬೆಲೆಯು ಹೆಚ್ಚಾದರೆ, ಅಥವಾ ಒಂದರ ಬೆಲೆಯು ಕಡಿಮೆಯಾದಂತೆ ಇನ್ನೊಂದರ ಬೆಲೆಯು ಅದೇ ಪ್ರಮಾಣದಲ್ಲಿ ಕಡಿಮೆ ಆದರೆ ಅದನ್ನು ನಾವೇನಂತ ಕರಿತೀವಿ, ಸಮಾನುಪಾತ ಅಂಥೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ನಿಮಗೆ ಡೆಫಿನಿಷನ್ಸ್ ಹೇಳಿದಾಗ ಅಷ್ಟು ಅರ್ಥ ಆಗಲ್ಲ, ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ನಮಗೆ ಈ ಡೆಫಿನಿಷನ್ನ ವ್ಯಾಖ್ಯಾನ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳು. ಹಾಗಾದರೆ ಉದಾಹರಣೆ ಏನಿರಬಹುದು, 1 ಕಿಲೋಗ್ರಾಂ ಸಕ್ಕರೆಯ ಬೆಲೆಯು 36 ರು ಆದರೆ 3 ಕಿಲೋಗ್ರಾಂ ಸಕ್ಕರೆಯ ಬೆಲೆ ರು 108. ಇದೇ ರೀತಿ ನಾವು 5 ಕಿಲೋಗ್ರಾಂ ಅಥವಾ 8 ಕಿಲೋಗ್ರಾಂ ಸಕ್ಕರೆಯ ಬೆಲೆಯನ್ನು ಕಂಡುಹಿಡಿಯಬಹುದು ಅಲ್ವಾ. 1 ಕಿಲೋಗ್ರಾಮ್ಗೆ 36 ರೂಪಾಯಿ ಆದರೆ 3ಕ್ಕೆ ಎಷ್ಟಾಯಿತು, 108 ಆಯಿತು. ಅಂದರೆ ಇಂಟು 3 ಮಾಡ್ಕೊಂಡ್ವಿ. ಹಾಗಾದ್ರೆ 5 ಅಂದರೆ ಏನು ಮಾಡಬೇಕು, 36 ಇಂಟು 5 ಮಾಡಿದರೆ ಆಯಿತು, ಎಷ್ಟು ಬರುತ್ತೆ, 180. ಹೀಗೆಯೇ ನಾವೇನು ಮಾಡಬಹುದು, ಎಷ್ಟು ಬೇಕಾದರೂ ಕಿಲೋಗ್ರಾಮ್ಗಳಿಗೆ, 1 ಕಿಲೋಗ್ರಾಮಿಗೆ ಗೊತ್ತಿದ್ರೆ ಸಾಕು ವಿದ್ಯಾರ್ಥಿಗಳು, ಎಷ್ಟು ಕಿಲೋಗ್ರಾಮ್ ಆದರೂ ನಾವೇನು ಮಾಡಬಹುದು, ಆ ಸಕ್ಕರೆಯ ಬೆಲೆಯನ್ನು ಕಂಡುಹಿಡಿತಾ ಹೋಗಬಹುದು. ಸಕ್ಕರೆಯ ತೂಕವು ಹೆಚ್ಚಾದಂತೆ ಅದರ ಬೆಲೆಯು ಅವೆರಡರ ಅನುಪಾತವು ಸ್ಥಿರವಾಗಿರುವಂತೆ ಹೆಚ್ಚುತ್ತಿರುವುದನ್ನು ಗಮನಿಸಬಹುದು. ಇಲ್ಲಿ ಎಕ್ಸ್ನ ಬೆಲೆಯು ಹೆಚ್ಚಿದಂತೆ ವೈನ ಬೆಲೆಯು ಹೆಚ್ಚಾಗುವಾಗ x/y ಅನುಪಾತವು ಯಾವುದೇ ರೀತಿಯಲ್ಲಿ ಬದಲಾಗುವುದಿಲ್ಲ. ಅಂದರೆ ಇಲ್ಲಿ ನಮಗೆ ಎಕ್ಸ್ನ ಬೆಲೆ ಹೆಚ್ಚಾದಂತೆ ಏನಾಗುತ್ತೆ, ವೈ ಬೆಲೆಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದರ ಅನುಪಾತವನ್ನು ತೆಗೆದುಕೊಂಡಾಗ x/y ತಗೊಂಡಾಗ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು ನೋಡೋದಿಲ್ಲ. ಇದು ಒಂದು ಸ್ಥಿರ ಸಂಖ್ಯೆ ಆಗಿದೆ. ಅಂದರೆ ಕೆ ಅನ್ನುವಂತಹ ಒಂದು ಅಕ್ಷರದಿಂದ ನಾವು ಸೂಚಿಸಲ್ಪಡ್ತೀವಿ. ಹಾಗಾಗಿ x/y = k ಅಂತೇಳಿ ಹೇಳ್ತೀವಿ. ಇದು ನೇರ ಅನುಪಾತ ಅಂತೇಳಿ ಕರೆಯುವಂಥದ್ದು. ಅಥವಾ ಇದನ್ನು ನಾವು ಓರೆ ಗುಣಾಕಾರ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ x = k × y ಮಾತ್ರ ನಾವು x ಮತ್ತು yಗಳು ನೇರ ಅನುಪಾತದಲ್ಲಿದೆ ಅಂತೇಳಿ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ನೇರ ಅನುಪಾತ ಅಂದ್ರೇನು, ಅದಕ್ಕೆ ತೆಗೆದುಕೊಳ್ಳುವಂಥ ಉದಾಹರಣೆ, ಹಾಗೆಯೇ ಸಮೀಕರಣವನ್ನು ಹೇಗೆ ಬರೀತೀವಿ ಅನ್ನುವಂಥ ಅಂಶಗಳನ್ನು ತಿಳ್ಕೊಂಡು ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ಉದಾಹರಣೆ ಲೇಖವನ್ನು ತೆಗೆದುಕೋಣ. ಒಂದು ನಿರ್ದಿಷ್ಟ ಗುಣಮಟ್ಟದ 5 ಮೀಟರ್ ಬಟ್ಟೆಯ ಬೆಲೆಯು 210 ರುಗಳು
ಅದೇ ವಿಧದ 2, 4, 10 ಹಾಗೂ 13 ಮೀಟರ್ ಬಟ್ಟೆಗೆ ಆಗುವ ಬೆಲೆಯ ಕೋಷ್ಟಕವನ್ನು ತಯಾರಿಸಿ ಅಂತ ಇದೆ. ಈಗ ಅದು ಎಷ್ಟು ಉದ್ದ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಬಟ್ಟೆಯ ಉದ್ದವನ್ನು ನಾವು ಎಕ್ಸ್ ಮೀಟರ್ ಅಂತ ಹೇಳಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅದರ ಬೆಲೆ ಏನಾಗಿರಲಿ ವೈ ಅಂತ ಆಗಿರಲಿ. ಓಕೆ, ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋದು ನೇರ ಅನುಪಾತ. ಹಾಗಾದರೆ ನೇರ ಅನುಪಾತವನ್ನು ನಾವು ಸಮೀಕರಣ ರೂಪ ಅಥವಾ ಸಾಂಕೇತಿಕವಾಗಿ ಬರೆಯೋದಾದ್ರೆ ಏನಾಗುತ್ತೆ, x/y = k ಅಂತೇಳಿ ಕರಿತೀವಿ. ಕೆ ಯು ಒಂದು ಸ್ಥಿರಾಂಕ. ಹಾಗಾದರೆ ಇಲ್ಲಿ ಎಕ್ಸ್ ಬೆಲೆ ನಮಗೆ ಕೊಟ್ಟಿದ್ದಾರೆ 210 ಅಂಥೇಳಿ. ಹಾಗೆಯೇ ಅಲ್ಲಿ ನಮಗೆ ತೆಗೆದುಕೊಂಡಿರುವಂಥ ಮೀಟರು 5 ಮೀಟರ್ ಆಗಿದೆ. ಸೊ 5 4 20, 5 2 10. ಹಾಗಾಗಿ ಒಟ್ಟು ಬರುವಂಥದ್ದು 42 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಬಟ್ಟೆ 2 ಮೀಟ್ರಿಗೆ ಎಷ್ಟು, 4 ಮೀಟ್ರಿಗೆ, 5 ಮೀಟ್ರಿಗೆ, 10 ಹಾಗೆಯೇ 13 ಮೀಟ್ರಿಗೆ ಎಷ್ಟು ಬೆಲೆ ಅಂಥೇಳಿ ನಾವು ಕಂಡುಹಿಡಿಯಬೇಕಾಗಿದೆ. ಈಗ 1 ಮೀಟ್ರಿಗೆ ಎಷ್ಟು ಅಂತ ಕಂಡುಹಿಡ್ಕೊಂಡ್ವಿ. ಎಷ್ಟು? 42. ಹಾಗಾದರೆ 2 ಮೀಟ್ರಿಗೆ ಎಷ್ಟಾಗುತ್ತೆ? ಇಂಟು 2 84 ರೂಗಳು ಅಲ್ವಾ. ಹಾಗೆಯೇ 4 ಮೀಟ್ರ್ ಬಟ್ಟೆ ತೊಗೊಂಡ್ರೆ 4 × 42 168 ಅಂಥೇಳಿ ಹೇಳ್ತೀವಿ. ಹಾಗೆಯೇ 10 ಮೀಟ್ರ್ ಬಟ್ಟೆ ತೊಗೊಂಡ್ರೆ 10 × 42 420. ಹಾಗೆಯೇ ಲಾಸ್ಟ್ ಕೊನೆಯದಾಗಿ 13 ಮೀಟ್ರಿಗೆ ಎಷ್ಟಾಗುತ್ತೆ? ಇಂಟು 42. ಸೊ ಅಲ್ಲಿಗೆ ಏನಾಯಿತು ವಿದ್ಯಾರ್ಥಿಗಳೇ? 546 ನಮಗೆ ಬರುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ನೇರ ಅನುಪಾತವನ್ನು ತೆಗೆದುಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಬರೀತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಉದಾಹರಣೆ 2 ಇದೆ ಅಲ್ವಾ. ಸೊ ಇದನ್ನು ನೀವೇ ವರ್ಕೌಟ್ ಮಾಡ್ತಿರಲ್ಲ ಇದೇ ಟೈಪಲ್ಲಿ. ಸೊ ಈಸಿ ಆಗಿರೋದ್ರಿಂದ ವಿದ್ಯಾರ್ಥಿಗಳೇ ಆ ಪ್ರಶ್ನೆನ ನಿಮಗೆ ಬಿಟ್ಟಿದ್ದೇನೆ. ಹಾಗೆಯೇ 3ನೇ ಪ್ರಶ್ನೆಯೂ ಕೂಡ ತುಂಬ ಈಸಿ ಆಗಿದೆ. ನಂತರ 4ನೇ ಪ್ರಶ್ನೆಯೂ ಕೂಡ ನಿಮಗೆ ಉತ್ತರವನ್ನು ಕೊಡಲ್ಪಟ್ಟಿದ್ದಾರೆ. ನೆಕ್ಸ್ಟು 5ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ನಕಾಶೆಯ ಮೇಲೆ ದೂರ ಪ್ರಮಾಣ ಸೂಚಕವನ್ನು, ದೂರ ಪ್ರಮಾಣ ಅಂದರೆ ಸ್ಕೇಲ್ ಅಂಥೇಳಿ 1:330 ಲ್ಯಾಕ್ ಅಂತ ಇದೆ ಎಂದು ಕೊಟ್ಟಿದೆ. ನಕಾಶೆಯಲ್ಲಿ 2 ನಗರಗಳು 4 ಸೆಂಟಿಮೀಟರ್ ದೂರದಲ್ಲಿವೆ. ಅವುಗಳ ನಡುವೆ ಇರುವ ನಿಜವಾದ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನಕಾಶೆಯ ದೂರ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ನಿಜವಾದ ದೂರ ಏನಾಗಿರಲಿ ವೈ ಆಗಿರಲಿ. ಆಗ ವಿದ್ಯಾರ್ಥಿಗಳ ಅದರ ನೇರ ಅನುಪಾತ ಏನಾಗಿರುತ್ತೆ? ಸಾಂಕೇತಿಕವಾಗಿ ಹೇಳೋದಾದರೆ x/y = k. ಕೆ ಅನ್ನೋದೇನು ಸ್ಥಿರಾಂಕ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ 1/30 ಲ್ಯಾಕ್ = 4/y ಅಂತ ಆಯಿತು. ವಿದ್ಯಾರ್ಥಿಗಳ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ y = 4 × 30 ಲ್ಯಾಕ್. ಸೊ ಅದನ್ನು ನಾವು ಕನ್ವರ್ಟ್ ಮಾಡಿ ಬರೆಯೋಣ. 4 3 12. ಎಷ್ಟು 0 ಇದೆ? 7 0 ಇದೆ. ಸೊ 10⁻7 ಸೆಂಟಿಮೀಟರ್. ಈಗ ಇದರ ಬೆಲೆಯನ್ನು ಕಂಡುಹಿಡಿದಾಗ x = ಕಿಲೋಮೀಟರ್ಗೆ ಪರಿವರ್ತನೆ ಮಾಡೋಣ. ಹಾಗಾದರೆ 1 ಕಿಲೋಮೀಟ್ರು ಅನ್ನೋದು ಎಷ್ಟು ಸೆಂಟಿಮೀಟ್ರಿಗೆ ಸಮನಾಗಿರುತ್ತೆ? ಗೊತ್ತಿದೆ ಅಲ್ವಾ? ಇದು ಮರ್ತೋಗ್ಬಿಟ್ಟಿದೆ. ಸೊ 10⁵5 ಏನೇಳಿ 10⁵5 ಸೆಂಟಿಮೀಟರ್ಗೆ ಸಮನಾಗಿರುತ್ತೆ. ಹಾಗಾಗಿ 12 × 10⁻7 / 10⁵5 ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ 10⁵5 ಏನು ಮಾಡೋಣ? ನಾವು ಅಂಶಕ್ಕೆ ತೆಗೆದುಕೊಂಡು ಹೋಗೋಣ. ಹಾಗಾದರೆ ಪ್ಲಸ್ ಇರೋದೇನಾಗುತ್ತೆ? ಮೈನಸ್ ಆಗುತ್ತೆ. ಅಲ್ಲಿಗೆ 7ರಲ್ಲಿ 5 ಹೋದರೆ 2. ಹಾಗಾಗಿ x = 12 × 10⁻2 ಕಿಲೋಮೀಟರ್. ಅಲ್ಲಿಗೆ 10 ಸ್ಕ್ವೇರ್ ಅಂದರೆ 10 100. 100 × 12 1200 ಕಿಲೋಮೀಟರ್ ಏನಾಗಿರುತ್ತೆ? ನಿಜವಾದ ದೂರವನ್ನು ಅದು ಹೊಂದಲ್ಪಟ್ಟಿರುತ್ತೆ ಅಂಥೇಳಿ ನಾವು ನೇರ ಅನುಪಾತದ ಡೆಫಿನಿಷನ್ ಹಾಗೂ ಸಾಂಕೇತಿಕವಾಗಿ ಕಂಡುಹಿಡಿಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟು ನೇರ ಅನುಪಾತ ಆದಮೇಲೆ ವಿಲೋಮ ಅನುಪಾತವನ್ನು ತೆಗೆದುಕೊಳ್ಳೋಣ. ಇದನ್ನು ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂಥೇಳಿ ಕರೀತೇವೆ. ಒಂದಕ್ಕೊಂದು ಸಂಬಂಧವಿರುವ 2 ಪರಿಮಾಣಗಳಲ್ಲಿ ಒಂದರ ಬೆಲೆಯು ಹೆಚ್ಚಿದ್ದಂತೆ ಇನ್ನೊಂದು ಪರಿಮಾಣದ ಬೆಲೆಯು ಕಡಿಮೆಯಾದರೆ, ಅಥವಾ ಒಂದರ ಬೆಲೆಯು ಕಡಿಮೆ ಆದಂತೆ ಇನ್ನೊಂದರ ಬೆಲೆಯು ಅದೇ ಪ್ರಮಾಣದಲ್ಲಿ ಹೆಚ್ಚಾದರೆ ಅದನ್ನು ವಿಲೋಮ ಅನುಪಾತ ಅಂಥೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದರೆ ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಕೆಲವೊಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಯಾವುದು? ವಿಲೋಮ ಅನುಪಾತಕ್ಕೆ ಸಂಬಂಧಪಟ್ಟಂಗೆ. ನಾವು ನೇರ ಅನುಪಾತದಲ್ಲಿ
ಭಿನ್ನರಾಶಿ ರೂಪದಲ್ಲಿ ನೋಡ್ತಾ ಇದ್ವಿ x/y ಅಂತ ಹೇಳಿ. ಆದರೆ ಇಲ್ಲಿ ವಿಲೋಮ ಅನುಪಾತದಲ್ಲಿ ಏನಾಗಿರುತ್ತೆ ಅಂದರೆ ಗುಣಲಬ್ಧವನ್ನು ಇದು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಜವವು ಹೆಚ್ಚಾದಂತೆ ಅದೇ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಅವಧಿಯು ಕಡಿಮೆಯಾಗುವುದನ್ನು ನಾವೇನು ಮಾಡಬಹುದು, ಗಮನಿಸಬಹುದು. ಇಲ್ಲಿ ಗುಣಲಬ್ಧ XY ಸ್ಥಿರವಾಗಿರುತ್ತದೆ. ಕೆ ಒಂದು ಸ್ಥಿರಾಂಕವಾಗಿದ್ದು XY K ಆಗಿದ್ದರೆ X ಮತ್ತು Yಗಳು ವಿಲೋಮ ಅನುಪಾತದಲ್ಲಿವೆ ಎಂದು ನಾವು ಹೇಳಲ್ಪಡ್ತೀವಿ. ಹಾಗಾದರೆ ವಿಲೋಮ ಅನುಪಾತ ಅಂದ್ರೇನು? XY K ಗುಣಲಬ್ಧ. ಹಾಗೆಯೇ ಅನುಪಾತ ಹೊಂದಿದರೆ x/y K ಅಂದರೆ ಅದು ನೇರ ಅನುಪಾತ. ಸೊ ಇದೆರಡು ಡಿಫ್ರೆನ್ಸನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ವಿದ್ಯಾರ್ಥಿಗಳೇ. ಏಕೆಂದರೆ ಈ ಪ್ರಶ್ನೆಗಳನ್ನು ನಿಮಗೆ 1 ಮಾರ್ಕ್ಸಿಗೆ ಕೇಳಬಹುದು, ಡೆಫಿನಿಷನ್ಸ್ ಕೇಳಬಹುದು ಅಲ್ವಾ. ಹಾಗೆಯೇ ಸಿಂಪಲಾಗಿ ಸರಳವಾಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾದರೆ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ, ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು 6 ಕೊಳವೆಗಳಿವೆ. 1 ಗಂಟೆ 20 ನಿಮಿಷಗಳು ಬೇಕಾಗುತ್ತವೆ. ಇದೇ ರೀತಿಯ 5 ಕೊಳವೆಗಳಿಗೆ ಎಷ್ಟು ಸಮಯ ಬೇಕಾಗುತ್ತದೆ ಅನ್ನುವಂಥದ್ದು ಪ್ರಶ್ನೆ. ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ x ನಿಮಿಷಗಳು ಎಂದಿರಲಿ. ಕೊಳವೆಗಳ ಸಂಖ್ಯೆ ಏನಾಗಿರಲಿ, y ಆಗಿರಲಿ. ಇದು ವಿಲೋಮ ಅನುಪಾತದಲ್ಲಿ ಇದೆ, ಏಕೆಂದರೆ ಆಲ್ರೆಡಿ ಪ್ರಶ್ನೆಯಲ್ಲಿ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಆದ್ದರಿಂದ XY K ಅಂತೇಳಿ ತಗೊಳ್ತೀವಿ. x ಅಂದರೆ 80 × 6 x × 5. ಸೊ ಅಲ್ಲಿಗೆ 1 ಗಂಟೆ 20 ನಿಮಿಷ ಏನಾಗಿರುತ್ತೆ, 80 ನಿಮಿಷಕ್ಕೆ ಸಮನಾಗಿರುತ್ತೆ. ಇದನ್ನು ವಿದ್ಯಾರ್ಥಿಗಳೇ ಕನ್ವರ್ಟ್ ಮಾಡಬೇಕಾಗತ್ತೆ ನಾವು. ಹಾಗಾಗಿ x 6 × 80/5 ಅಂತ ಹೇಳಿ ತಗೊಳ್ತೀವಿ. 80 ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ಲ. ಇಲ್ಲಿ 1 ಗಂಟೆ 20 ನಿಮಿಷ ಅಂತ ಹೇಳಿದ್ದಾನೆ, ಅದನ್ನು ನಿಮಿಷಕ್ಕೆ ಪರಿವರ್ತನೆ ಮಾಡಿದ್ರೆ ಏನಾಗುತ್ತೆ, 80 ನಿಮಿಷ ಆಗುತ್ತೆ. ಹಾಗಾಗಿ 1 ಗಂಟೆ ಅಂದರೆ 60 + 20 80. ಓಕೆ, ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ಅಲ್ಲಿಗೆ x 96 ನಿಮಿಷಗಳು ಬರುತ್ತೆ. 96 ನಿಮಿಷ ಅಂದರೆ ಇದನ್ನು ಗಂಟೆಗೆ ಪರಿವರ್ತನೆ ಮಾಡಿದರೆ 1 ಗಂಟೆ 36 ನಿಮಿಷಗಳು. ಓಕೆ, ಸೊ ಈ ರೀತಿಯಾಗಿ ನಾವು ವಿಲೋಮ ಅನುಪಾತವನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳ. ನೆಕ್ಸ್ಟು ಮುಂದಿನ ಉದಾಹರಣೆಯನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳೇ, ಮುಂದಿನ ಉದಾಹರಣೆ, ಒಂದು ವಿದ್ಯಾರ್ಥಿ ನಿಲಯದಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳಿವೆ. ಇನ್ನು 25 ವಿದ್ಯಾರ್ಥಿಗಳು ಇವರ ಜೊತೆಗೆ ಸೇರಿದರೆ ಇದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನಗಳಿಗೆ ಸಾಕಾಗುವುದು? ಸೊ ಇದನ್ನು ಕೂಡ ವಿಲೋಮ ಅನುಪಾತದಲ್ಲಿ ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳ ಸಂಖ್ಯೆ x ಎಂದಿರಲಿ, ದಿನಗಳ ಸಂಖ್ಯೆ y ಆಗಿರಲಿ. ಇದೇನಾಗಿದೆ, ವಿಲೋಮ ಅನುಪಾತದಲ್ಲಿ ಇವೆ. ಆದ್ದರಿಂದ XY K ಅಂತ ಇರಲಿ. x ಅಂತಂದರೆ 100, y ಅಂದರೆ 20 125 × y ಅಂತ ಹೇಳಿ ತೆಗೆದುಕೊಳ್ಬೇಕು. 20 ವಿದ್ಯಾರ್ಥಿಗಳು ಒಟ್ಟು 100, ಸೊ ಸೇರಿಸಿದಾಗ 125 ಆಗುತ್ತೆ. ಹಾಗಾಗಿ y 100 × 20/125 ಅಂತೇಳಿ ಹೇಳ್ತೀವಿ. ವಿದ್ಯಾರ್ಥಿಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ x 16 ಅಂತ ಬರುತ್ತೆ. ಹಾಗಾದರೆ 16 ದಿನಗಳು ಏನಾಗುತ್ತೆ, ಬೇಕಾಗುತ್ತೆ ಅದೇ ಆಹಾರ ಸಾಮಗ್ರಿಗಳನ್ನು ಸಾಕಾಗೋದಕ್ಕೆ. ಎಷ್ಟು ದಿನಗಳು? 16 ದಿನಗಳು ಅಂತೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ಮುಂದೆ ಉದಾಹರಣೆ 9, ಹಾಗೆಯೇ ಅದು ಕೂಡ ತುಂಬ ಈಸಿಯಾಗಿ ಇರುವಂತಹ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಅದನ್ನು ನೀವೇ ವರ್ಕೌಟ್ ಮಾಡಬೇಡಿ. ನೆಕ್ಸ್ಟು ಅಭ್ಯಾಸದ ಲೆಕ್ಕಗಳನ್ನು ತೆಗೆದುಕೊಳ್ಳೋಣ. ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ. 4 ಗಂಟೆಗಳ ಅವಧಿಯವರೆಗೆ ರೂ 60, 8 ಗಂಟೆಗಳ ಅವಧಿಯವರೆಗೆ 100 ರೂ, 12 ಗಂಟೆಗಳ ಅವಧಿಯವರೆಗೆ 140, 24 ಗಂಟೆಗಳ ಅವಧಿಯವರೆಗೆ 180 ರೂಗಳು. ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಎಂದು ಪರೀಕ್ಷಿಸಿ ಅಂತ ಇದೆ. ವಿದ್ಯಾರ್ಥಿಗಳ ಇದಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ, ಶುಲ್ಕವು x ಆಗಿರಲಿ ಹಾಗೂ ಸಮಯವು y ಆಗಿರಲಿ, ಇವು ನೇರ ಅನುಪಾತದಲ್ಲಿ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು, ಭಿನ್ನರಾಶಿ ರೂಪದಲ್ಲಿ ತಗೋಬೇಕು. x/y K ಆಗಿರುತ್ತದೆ. ಇಲ್ಲಿ ಒಂದು k ಸ್ಥಿರಾಂಕ, ಹಾಗಾಗಿ 60/4 = 15 K1 ಅಂತ ತಗೋಣ.
ಹಾಗೆಯೇ ನೆಕ್ಸ್ಟ್ ಏನು ಹೇಳಿದ್ದಾನೆ, 8 ಗಂಟೆ ಅವಧಿಗೆ 100 ಅಲ್ವಾ. ಹಾಗಾದರೆ 100/8 ಈಸ್ ಈಕ್ವಲ್ ಟು ಏನಾಗುತ್ತೆ 12.5. ಇದನ್ನು K2 ಅಂತ ತಗೋಣ. ಮುಂದೆ 140/12 11.67 K3. ಹಾಗೆಯೇ 24 ಗಂಟೆಗಳ ಅವಧಿಯವರೆಗೆ ಅಂದರೆ 180 ರೂಗಳು. 180/24 ಈಸ್ ಈಕ್ವಲ್ ಟು 7.5. ಇದನ್ನು K4 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಯಾವುದೂ ಕೂಡ ಸಮನಾಗಿಲ್ಲ. K1 ಈಸ್ ನಾಟ್ ಈಕ್ವಲ್ K2, ನಾಟ್ ಈಕ್ವಲ್ K3, K3 ಈಸ್ ನಾಟ್ ಈಕ್ವಲ್ K4 ಅಂತ ಇದೆ. ಆದ್ದರಿಂದ ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ತಿಳಿತೀವಿ. ಮುಂದಿನ ಲೆಕ್ಕ 2ನೇ ಪ್ರಶ್ನೆ, ಹಾಗೆಯೇ 3ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆ ಹಾಗೂ 5ನೇ ಪ್ರಶ್ನೆ. ಸೊ ಇವೆಲ್ಲವೂ ಕೂಡ ತುಂಬ ಈಸಿಯಾಗಿದೆ ಮತ್ತು ನೇರ ಅನುಪಾತಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳಾಗಿದ್ದಾವೆ. ನಾವೀಗ ಆಲ್ರೆಡಿ ಹಲವಾರು ಉದಾಹರಣೆಗಳು ಮತ್ತು ಅಭ್ಯಾಸದಲ್ಲಿ ಒಂದು ಲೆಕ್ಕಗಳನ್ನು ನೋಡಿದ್ವಿ. ಅದೇ ಟೈಪಲ್ಲೇ ಇಲ್ಲಿ ನಾನು ನಿಮಗೇನು ಮಾಡಿದ್ದೀನಿ ಅಂದರೆ ಕ್ವಶನ್ ವಿತ್ ಆನ್ಸರ್ಸ್ನ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಒಂದ್ಸಲ ನೀವು ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ತುಂಬ ಈಸಿ ಇರೋದ್ರಿಂದ ನಿಮಗೆ ಈ ಲೆಕ್ಕಗಳನ್ನು ಬಿಟ್ಟಿದ್ದೇನೆ. ನೆಕ್ಸ್ಟ್ ಇದರಲ್ಲಿ ಮುಂದಿನ ಲೆಕ್ಕವನ್ನು ತೆಗೆದುಕೊಂಡ್ರೆ, ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು 9 ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರವು 12 ಮೀಟರ್ ಆಗಿದೆ. ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವೆಷ್ಟು ಅಂತ ಹೇಳಿ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈ ಲೆಕ್ಕವನ್ನು ತೆಗೆದುಕೊಂಡು ಪರಿಹಾರವನ್ನು ಹುಡುಕ್ತಾ ಹೋದರೆ ಇದಕ್ಕೆ ನಾವು ಮುಖ್ಯವಾಗಿ ನೇರ ಅನುಪಾತವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಮಾದರಿ ಹಡಗಿನ ಉದ್ದ x ಆಗಿರಲಿ. ನಮಗೆ ಗೊತ್ತಿಲ್ಲ x ಬೆಲೆ ಎಷ್ಟಿದೆ ಅಂಥೇಳಿ. ಸೊ ಹಾಗಾಗಿ x ಅಂಥೇಳಿ ತೆಗೆದುಕೊಳ್ಳೋಣ. ನಿಜವಾದ ಹಡಗಿನ ಉದ್ದ ಏನಾಗಿರಲಿ y ಆಗಿರಲಿ ಅಂಥೇಳಿ ತೆಗೆದುಕೊಳ್ಳೋಣ. ಇವೆರಡು ಏನಾಗಿದೆ ಅಂತ ಅರ್ಥ, ಈಗ ನೇರ ಅನುಪಾತದಲ್ಲಿ ಇದ್ದಾವೆ ಅಂಥೇಳಿ ತಿಳಿಯುತ್ತೆ. ಆದ್ದರಿಂದ x/y ಇಸ್ ಈಕ್ವಲ್ ಟು k ಅಂಥೇಳಿ ಕರಿತೀವಿ. ಕೆಯು ಒಂದು ಸ್ಥಿರಾಂಕವಾಗಿದೆ. 9/1200 ಇಸ್ ಈಕ್ವಲ್ ಟು x/2800 ಅಂದರೆ 12 ಮೀಟರ್ ಸೆಂಟಿಮೀಟರ್ ಪರಿವರ್ತನೆ ಮಾಡಿದ್ರೆ ಏನಾಗುತ್ತೆ 1200 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ 20 ಮೀಟರ್ನ 2800 ಸೆಂಟಿಮೀಟರ್ ಅಂತ ಆಗುತ್ತೆ. ಹಾಗಾಗಿ x ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ 9 × 2800/1200 ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ 0 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ 28 × 9 252/12 12 2 24 1 ಉಳಿತು 12 1 12. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ನಮಗೆ ಮಾದರಿ ಹಡಗಿನ ಉದ್ದ ಎಷ್ಟು ಬರುತ್ತೆ ಅಂದರೆ 21 ಸೆಂಟಿಮೀಟರ್ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಕೂಡ ಈಸಿ ಇದೆ ಅಲ್ವಾ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೇರ ಮತ್ತು ವಿಲೋಮ ಅನುಪಾತ. ಇವುಗಳನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 7ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, 2 ಕಿಲೋಗ್ರಾಂ ಸಕ್ಕರೆಯು 9 × 10⁶ ಅರಳುಗಳನ್ನು ಹೊಂದಿದೆ. ಹಾಗಾದರೆ 5 ಕಿಲೋಗ್ರಾಂ ಸಕ್ಕರೆ. 2ನೇ ಪ್ರಶ್ನೆ, 1.2 ಕಿಲೋಗ್ರಾಂ ಸಕ್ಕರೆಯಲ್ಲಿರುವ ಅರಳುಗಳ ಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡ್ತಾ ಹೋದರೆ, ಅರಳುಗಳ ಸಂಖ್ಯೆ x ಆಗಿರಲಿ, ಸಕ್ಕರೆಯ ತೂಕ y ಆಗಿರಲಿ. ಇವೆರಡು ಏನಾಗಿದೆ ನೇರ ಅನುಪಾತದಲ್ಲಿವೆ. ಆದ್ದರಿಂದ x/y ಇಸ್ ಈಕ್ವಲ್ ಟು k. k ಏನೋ ಒಂದು ಸ್ಥಿರಾಂಕ, ಇದು ಗೊತ್ತಿರುವಂಥ ವಿಷಯ. ಸೊ ಆದ್ದರಿಂದ 9 × 10⁶ ಅಂತ ಹೇಳಿ ತಗೊಳ್ತೀವಿ. ಅಲ್ಲಿ ಇಸ್ ಈಕ್ವಲ್ ಟು k ಅಂತ ಆಗುತ್ತೆ ಅಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ 5 ಕಿಲೋಗ್ರಾಂ ಸಕ್ಕರೆ ಎಷ್ಟಾಗುತ್ತೆ ಅನ್ನುವಂಥದ್ದು ಮೊದಲ ಪ್ರಶ್ನೆಯಾಗಿದೆ. ಹಾಗಾದ್ರೆ ಏನು ಮಾಡಬೇಕು, 9 × 10⁶/2 ಇಸ್ ಈಕ್ವಲ್ ಟು x/5 ಅಂಥೇಳಿ ತೆಗೆದುಕೊಳ್ಬೇಕು. ಈಗ ನಾವು ಕಂಡುಹಿಡಬೇಕಾಗಿರೋದು ಎಕ್ಸ್ನ ಬೆಲೆ. ಹಾಗಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ x ಇಸ್ ಈಕ್ವಲ್ ಟು 9 × 5 × 10⁶/2. ವಿದ್ಯಾರ್ಥಿಗಳು ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ಓಕೆ, 9 5 45. 2ರಿಂದ 45ನ್ನು ಬಾಗಿಸಿ, ಹೀಗೆ ಬಾಗಿಸಿದಾಗ 22.5 ಬರುತ್ತೆ.
ಸೊ ವಿದ್ಯಾರ್ಥಿಗಳು ಇದು ಈಸಿ ಇರೋದ್ರಿಂದ ನಾನಷ್ಟು ಭಾಗಾಕಾರವನ್ನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ಗೊತ್ತಾಯ್ತಲ್ಲ. ಸೊ 10⁻6 ಅಂತ ಹೇಳಿ ಕರಿತೀವಿ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು, ಇಲ್ಲಿ ಪಾಯಿಂಟನ್ನು ರಿಮೂವ್ ಮಾಡಿದಾಗ 2.25 ಇಂಟು 10⁻7 ಅಂತ ಹೇಳಿ ಆಗುತ್ತೆ. ಸೊ ಅಲ್ಲಿ ಪಾಯಿಂಟನ್ನು ನಾವು 2 ಡಿಜಿಟ್ ಆದಮೇಲೆ ಇಡ್ತಾ ಇದ್ದೀವಿ, ಹಾಗಾಗಿ ಇನ್ನೂ ಒಂದು 0 ಆ್ಯಡ್ ಆಗುತ್ತೆ, ಹಾಗಾಗಿ 10⁻7 ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎರಡನೇ ಪ್ರಶ್ನೆ ಇದೆಯಲ್ಲ ವಿದ್ಯಾರ್ಥಿಗಳೇ, 1.2 ಕಿಲೋಗ್ರಾಮ್ ಸಕ್ಕರೆ 9 ಇಂಟು 10⁻6 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ 1.2 ಅಂತಾಗುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 9 ಇಂಟು 1.2 ಇಂಟು 10⁻6 ಡಿವೈಡ್ ಬೈ 2 ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಅಲ್ಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 2 1 2 6 12 ಪಾಯಿಂಟ್ ಬಿಟ್ಬಿಡಿ. ಸೊ ಪಾಯಿಂಟನ್ನು ಸೇರಿಸಿದ್ರೆ 0.6 ಆಗುತ್ತೆ. ಆಮೇಲೆ 9 6 54 ಪಾಯಿಂಟ್ ಇಟ್ಟರೆ 4 ಆದ ತಕ್ಷಣ ಪಾಯಿಂಟ್ ಇಡಬೇಕು. ಅಲ್ಲಿಗೇನಾಯಿತು 5.4 ಇಂಟು 10⁻6 ಅಂಥೇಳಿ ಕರೀತೇವೆ. ಸೊ ಇದು ಎಕ್ಸ್ನ ಬೆಲೆ ಆಗಿರುತ್ತೆ ಅಂಥೇಳಿ ಅರ್ಥ. ವಿದ್ಯಾರ್ಥಿಗಳ ಈ ಲೆಕ್ಕ ಅರ್ಥ ಆಯ್ತಲ್ವ, ಏನು ಡೌಟ್ ಇಲ್ಲ ಅಂಥೇಳಿ ತಿಳಿತಾನೆ. ನೆಕ್ಸ್ಟು 8 ಮತ್ತು 9 ಹಾಗೆ 10ನೇ ಲೆಕ್ಕ ವಿದ್ಯಾರ್ಥಿಗಳೇ, ಇವು ಕೂಡ ನೇರ ಅನುಪಾತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದಾವೆ. ಇವುಗಳನ್ನು ಕೂಡ ನೀವು ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಆಲ್ರೆಡಿ ನಾನು ನಿಮಗೆ ಮೊದಲನೇ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ, ಆದರೂ ನೀವೇನು ಮಾಡಿ ಅಂತಂದರೆ ಒಂದು ಸಲ ನೀವು ನಿಮ್ಮದೇ ಆದಂತಹ ಅಂದರೆ ಪ್ರಾಂಪ್ಟಾಗಿ ಕ್ವಶನ್ ಅಷ್ಟೇ ಬರ್ಕೊಂಡು ವರ್ಕೌಟ್ ಮಾಡಿ. ಗೊತ್ತಾಗದೇ ಇರೋ ಕಾರಣದಲ್ಲಿ ನೀವು ಈ ಕೊಟ್ಟಿರುವಂಥ ಆನ್ಸರನ್ನು ತೆಗೆದುಕೊಂಡು ವರ್ಕೌಟ್ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ಈಸಿ ಇರೋದರಿಂದ ಈ ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ಬಿಟ್ಟಿದ್ದೇನೆ. ಇವುಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲೇ ಬರೀರಿ. ಇದು ಹೋಮ್ವರ್ಕ್ ಟೈಪಲ್ಲೇ ನಾನು ಕೊಟ್ಟಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಹಾಗಾದರೆ ಅಭ್ಯಾಸ 4.1ನಲ್ಲಿ ಏನೂ ಡೌಟ್ ಇಲ್ಲ ಅಂತೇಳಿ ತಿಳಿತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ಹೋಗೋಣ. ಅಭ್ಯಾಸ 4.2 ತೆಗೆದುಕೊಂಡಾಗ ಫಸ್ಟ್ ಮೈನ್, ಈ ಕೆಳಗಿನವುಗಳಲ್ಲಿ ಯಾವುವು ವಿಲೋಮ ಅನುಪಾತದಲ್ಲಿವೆ? ಅದರಲ್ಲಿ 1 ತೆಗೆದುಕೊಂಡ್ರೆ ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ. ಹಾಗೆಯೇ ಎರಡನೇ ಪ್ರಶ್ನೆ ತೆಗೆದುಕೊಂಡಾಗ ವಿದ್ಯಾರ್ಥಿಗಳಿಗೆ ಒಂದೊಂದೇ ತೊಗೊಂಡು ಡಿಸ್ಕಸ್ ಮಾಡ್ತಾ ಹೋಗ್ಬಿಡೋಣ ಅಲ್ವಾ. ಫಸ್ಟ್ ಒನ್ನಿಗೆ ಏನಾಗುತ್ತೆ, ವಿಲೋಮ ಅನುಪಾತ ಅಂಥೇಳಿ ಕರಿತೇವೆ. ಎರಡನೇದು ತೆಗೆದುಕೊಂಡ್ರೆ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ. ಸೊ ಇಲ್ಲಿ ಸಮಯನೂ ಕನ್ಸಿಡರ್ ಆಗುತ್ತೆ, ಜವನೂ ಕೂಡ ಕನ್ಸಿಡರ್ ಆಗುತ್ತೆ ಅಲ್ವಾ. ಆಗ ನಮಗೆ ದೂರ ದೊರೆಯುವಂಥದ್ದು. ಹಾಗಾದರೆ ಇದೇನಾಗಿರುತ್ತೆ, ನೇರ ಅನುಪಾತ ಅಂತ ಹೇಳಿ ನಾವು ಹೇಳಲ್ಪಡ್ತೀವಿ. ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ, ಇಲ್ಲಿ ವಿಸ್ತೀರ್ಣನೂ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಆ ವಿಸ್ತೀರ್ಣಕ್ಕೆ ತಕ್ಕಂತೆ ನಾವು ಎಷ್ಟು ಬೆಳೆಯನ್ನು ಬೆಳೆದಿದ್ದೇವೆ ಅನ್ನುವಂಥದ್ದು ಇಲ್ಲಿ ಅನುಪಾತ ನಮಗೆ ಕಂಡುಬರೋದು. ಎಂಥದ್ದು, ನೇರ ಅನುಪಾತವನ್ನು ಇಲ್ಲಿ ನಾವು ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ. ಏನು, ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ. ನಾವು ಇಷ್ಟು ಸಮಯಕ್ಕೆ ಇಷ್ಟು ಕಿಲೋಮೀಟ್ರ್ ಹೋಗಿದ್ದೇವೆ ಅಂದರೆ ಅಲ್ಲಿ ನಮಗೆ ಅನುಪಾತ ಕಂಡುಬರೋದಿಲ್ಲ. ಏನು ಬರುತ್ತೆ, ಗುಣಲಬ್ಧವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ವಿಲೋಮ ಅನುಪಾತವನ್ನು ನಾವು ನೋಡುವಂಥದ್ದು. ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನೂ ಹೊಂದಿರುವ ಭೂಮಿಯ ವಿಸ್ತೀರ್ಣ. ಈಗ ಒಬ್ಬನಿಗೆ ಅಂತಂದಾಗ ಇಂಟು ಮಾಡಿಕೊಂಡ್ರೆ ನಮಗೆ ದೊರೆಯುತ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇದೇನಾಗಿರುತ್ತೆ, ವಿಲೋಮ ಅನುಪಾತವನ್ನು ಹೊಂದಿದೆ ಅಂತ ಹೇಳಿ ನಾವು ಕರಿತೇವೆ. ಹೀಗೆ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡು ನೇರ ಅನುಪಾತ ಮತ್ತು ವಿಲೋಮ ಅನುಪಾತವಾಗಿ ನಾವೇನು ಮಾಡ್ತಾ ಹೋಗ್ಬೋದು, ವಿಂಗಡಣೆ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ಇವುಗಳನ್ನು ಕೂಡ ನಿಮಗೆ 1 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆನೂ ಕೂಡ ನೀವು ಹಾಗೆ ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ಎಕ್ಸಾಮ್ ದೃಷ್ಟಿಯಿಂದ ಅದೇನು ಇಂಪಾರ್ಟೆಂಟ್ ಏನಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 3ನೇ ಪ್ರಶ್ನೆಗೆ ಹೋಗ್ಬರ್ತೇನೆ. ರೆಹಮಾನನು ಕಡ್ಡಿಗಳಿಂದ ಚಕ್ರವನ್ನು ಮಾಡುವನು. ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ಸಮವಾಗಿರುವಂತೆ ಅವುಗಳನ್ನು ಜೋಡಿಸಲು ಆಶಿಸುತ್ತಾನೆ. ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿ. ಕಡ್ಡಿಗಳ ಸಂಖ್ಯೆ ಕೊಟ್ಟಿದ್ದಾನೆ. ಅನುಕ್ರಮ ಜೋಡಿಗಳ ಕಡ್ಡಿಗಳ ನಡುವಿನ ಕೋನ 60 ಡಿಗ್ರಿ 90 ಡಿಗ್ರಿ ಹೀಗೆ ಅಂತೇಳಿ ಹೇಳಲ್ಪಟ್ಟಿದ್ದಾರೆ.
ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋನಗಳು ವಿಲೋಮ ಅನುಪಾತದಲ್ಲಿದೆಯೇ ಅನ್ನೋದು ಪ್ರಶ್ನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ತೆಗೆದುಕೊಂಡ್ರೆ 15 ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಿಸಿ ಅಂತ ಇದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ 40 ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುವು ಅನ್ನುವಂಥದ್ದಿದೆ. ವಿದ್ಯಾರ್ಥಿಗಳೇ, ಇದು ಒಂಥರ ಪ್ರಶ್ನೆ ಏನೋ ಒಂಥರ ಇದೆ, ಬಟ್ ಆದ್ರೂ ಕೊಟ್ಟಿರೋದ್ರಿಂದ ನಾವು ಎಕ್ಸಸೈಸಲ್ಲಿ ವರ್ಕೌಟ್ ಮಾಡಬೇಕು. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಏನಲ್ಲ. ಮುಖ್ಯವಾಗಿ ನಾವೇನು ವಿಲೋಮ ನೇರ ಅನುಪಾತ ಸಿಂಬಾಲಿಕಲಿ ನಾವು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ರೀತಿ ಲೆಕ್ಕಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತ ಹೇಳಿ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಒಂದು ಬಾರಿ ನೀವು ಇವು ಲೆಕ್ಕಗಳನ್ನ ವರ್ಕೌಟ್ ಮಾಡಿ. ಕಡ್ಡಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಮತ್ತು ಅನುಕ್ರಮ ಕಡ್ಡಿಗಳ ನಡುವಿನ ಕೋನಗಳ ಅಳತೆ ವೈ ಆಗಿರಲಿ. ಹಾಗಾಗಿ 4 × 60 ಅಂತ ತೊಗೊಂಡ್ರೆ ಇದೇನಾಗಿರುತ್ತೆ, ಇನ್ನೊಂದು ಕೊಟ್ಟಿರಲ್ಲ 90 ಡಿಗ್ರಿ, 6 × 90 ಡಿಗ್ರಿ. ಆದ್ದರಿಂದ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋನಗಳು ವಿಲೋಮ ಅನುಪಾತದಲ್ಲಿ ಇರುತ್ತೆ ಅಂಥೇಳಿ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತೀವಿ ವಿದ್ಯಾರ್ಥಿಗಳೇ. ಅಲ್ಲಿಗೆ ಏನಾಗುತ್ತೆ ಅಲ್ವಾ, 360 ಡಿಗ್ರಿ ನಮಗೆ ಬರುತ್ತೆ. ಸೊ ಇದು ಕೆಗೆ ಏನಾಗಿರುತ್ತೆ, ಸ್ಥಿರಾಂಕವನ್ನು ಹೊಂದಿದೆ ಅಂಥೇಳಿ ತೆಗೆದುಕೊಳ್ತೀವಿ. ಹಾಗಾದರೆ ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಅದರಲ್ಲೇ 15 ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಿಸಿ ಅಂತ ಇದೆ. ಸೊ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ, 15 × y ಇಸ್ ಈಕ್ವಲ್ ಟು 360 ಡಿಗ್ರಿ. ಹಾಗಾಗಿ y ಇಸ್ ಈಕ್ವಲ್ ಟು 360 / 15 ಅಂತ ತಗೊಳ್ತೀವಿ ಅಲ್ವಾ. 15 × 2 30, 15 × 4 60. ವಿದ್ಯಾರ್ಥಿಗಳ ಅಲ್ಲಿಗೆ y ಬೆಲೆ ಏನು ಬಂತು, 24 ಡಿಗ್ರಿ ಅಂಥೇಳಿ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಮೂರನೇ ಪ್ರಶ್ನೆಯನ್ನು ತಗೊಂಡ್ರೆ ಅದರಲ್ಲೇ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ ವಿಲೋಮ ಅನುಪಾತ. ಹಾಗಾಗಿ x × 40 ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಕೆ ಕಂಡಿಟ್ಕೊಂಡಿದ್ದೀವಲ್ಲ 360 ಡಿಗ್ರಿ ಅಂತೇಳಿ, ಅದನ್ನೇ ಆದೇಶಿಸಿರೋದು. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 360 / 40, 0 0 ಕ್ಯಾನ್ಸಲ್, 4 × 36, 9 ಅಂಥೇಳಿ ಬರುತ್ತೆ. ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು 40 ಡಿಗ್ರಿ ಆಗಿದ್ದರೆ 9 ಕಡ್ಡಿಗಳು ಬೇಕಾಗತ್ತೆ. ಹಾಗಾದರೆ ಕೋಷ್ಟಕ ಪೂರ್ಣಗೊಳಿಸಿದಾಗ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ, ಅಲ್ಲಿಗೆ ವೈ ಬೆಲೆ ಏನು ಬರುತ್ತೆ, 45 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ಬಿಯನ್ನು ತೆಗೆದುಕೊಂಡಾಗ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ, ಎಕ್ಸ್ ಬೆಲೆ 10 × y ಇಸ್ ಈಕ್ವಲ್ ಟು 360. ಸೊ ಅಲ್ಲಿಗೆ y ಇಸ್ ಈಕ್ವಲ್ ಟು 36 ಡಿಗ್ರಿ ಅಂಥೇಳಿ ತೆಗೆದುಕೊಳ್ತೀವಿ. ನೆಕ್ಸ್ಟು ಸಿ ತೊಗೊಂಡಾಗ ಎಕ್ಸ್ ಬೆಲೆ 12 ಇದೆ, 12 × y ಇಸ್ ಈಕ್ವಲ್ ಟು 360. ಹಾಗಾಗಿ y ಇಸ್ ಈಕ್ವಲ್ ಟು 30 ಡಿಗ್ರಿ ಆಗುತ್ತೆ. ಕಡ್ಡಿಗಳ ಸಂಖ್ಯೆ ಹಾಗೆ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ತಗೊಂಡಾಗ 4 ತೊಗೊಂಡ್ರೆ 60 ಡಿಗ್ರಿ, 6 ತೊಗೊಂಡ್ರೆ 90 ಡಿಗ್ರಿ, 8 ಕಡ್ಡಿಗಳು ತೊಗೊಂಡ್ರೆ 45 ಡಿಗ್ರಿ, 10 ಕಡ್ಡಿಗಳ ಸಂಖ್ಯೆಯನ್ನು ತೊಗೊಂಡ್ರೆ 36 ಡಿಗ್ರಿ, ಹಾಗೆಯೇ 12 ಕಡ್ಡಿಗಳ ಸಂಖ್ಯೆಯನ್ನು ತೊಗೊಂಡ್ರೆ 30 ಡಿಗ್ರಿ ಅಂಥೇಳಿ ನಾವು ಕೋನಗಳನ್ನು ಕಂಡುಹಿಡಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇದು ಸ್ವಲ್ಪ ಕ್ಲಿಷ್ಟ ಅನಿಸುತ್ತೆ ನಿಮಗೆ, ಬಟ್ ಕರೆಕ್ಟಾಗಿ ಸ್ಟೆಪ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಅಂತ ಏನು ಕಷ್ಟ ಆಗಿರೋಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳ ನಿಮಗೆ ಉತ್ತರಗಳು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ಬೇಕಾದರೆ ಅವುಗಳನ್ನು ಒಂದಲ್ಲ 2 ಬಾರಿ ನಿಮಗೆ ಹೇಳ್ಕೊಡ್ತೇನೆ. ಮುಂದಿನ ಪ್ರಶ್ನೆ 4ನೇದು. ಒಂದು ಪೊಟ್ಟಣದಲ್ಲಿರುವ ಮಿಠಾಯಿಯನ್ನು 24 ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ 5 ಮಿಠಾಯಿ ಸಿಗುವುದು. ಮಕ್ಕಳ ಸಂಖ್ಯೆಯನ್ನು 4 ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳು ಎಷ್ಟು ಅಂತ ಇದೆ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ ವಿದ್ಯಾರ್ಥಿಗಳೇ, ಮಕ್ಕಳ ಸಂಖ್ಯೆ ಎಕ್ಸ್ ಹಾಗೂ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳ ಸಂಖ್ಯೆ ವೈ ಆಗಿರಲಿ. ಇದು ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಹಾಗಾಗಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ, ಕೆ ಅನ್ನು ಸ್ಥಿರಾಂಕ. ಹಾಗಾಗಿ ಎಕ್ಸ್ ಅಂದರೆ 24 × 5, 5 ಮಿಠಾಯಿ ಸಿಗೋದು ಈಸ್ ಈಕ್ವಲ್ ಟು 120 ಈಸ್ ಈಕ್ವಲ್ ಟು ಕೆ. ಹಾಗಾಗಿ ಮಕ್ಕಳ ಸಂಖ್ಯೆ 4 ಕಡಿಮೆ ಆದಾಗ 24ರಲ್ಲಿ 4 ಕಳೆದ್ರೆ 20 ಉಳಿಯುತ್ತೆ. ಸೊ ಇದು ವಿಲೋಮ ಅನುಪಾತ ಅಲ್ವಾ, ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ. ವಿದ್ಯಾರ್ಥಿಗಳೇ, ಇದಕ್ಕೆ ನಾವು ಅನ್ವಯ ಮಾಡಿದಾಗ 20y ಇಸ್ ಈಕ್ವಲ್ ಟು 120,
y ಈಸ್ ಈಕ್ವಲ್ ಟು 120/20. 0 ಕ್ಯಾನ್ಸಲ್, 2 12. ಹಾಗಾಗಿ y ಬೆಲೆ ಏನು ಬರುತ್ತೆ? 6 ಅಂತ ಬರುತ್ತೆ. ಮಕ್ಕಳ ಸಂಖ್ಯೆಯನ್ನು 4 ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗುವಂಥ ಮಿಠಾಯಿ ಸಂಖ್ಯೆ ಏನಾಗಿರುತ್ತೆ? 6 ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಇಲ್ಲಿ ನಮಗೆ ಕಂಡುಹಿಡಿಬೇಕಾಗಿರೋದು ಅದೇ ಆಗಿರೋದ್ರಿಂದ. ನೆಕ್ಸ್ಟು ಮುಂದಿನ ಪ್ರಶ್ನೆ 5. ಒಬ್ಬ ರೈತನು 20 ಪ್ರಾಣಿಗಳಿಗೆ 6 ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವನು. ಅವನ ಬಳಿ ಇನ್ನೂ 10 ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ? ಪ್ರಾಣಿಗಳ ಸಂಖ್ಯೆ ಎಕ್ಸ್ ಹಾಗೂ ದಿನಗಳ ಸಂಖ್ಯೆ ವೈ ಆಗಿರಲಿ. ಇದೇನಾಗಿರುತ್ತೆ? ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಹಾಗಾಗಿ XY ಈಸ್ ಈಕ್ವಲ್ ಟು ಕೆ. 20 × 6 ಈಸ್ ಈಕ್ವಲ್ ಟು 120 ಈಸ್ ಈಕ್ವಲ್ ಟು ಕೆ. ಪ್ರಾಣಿಗಳ ಸಂಖ್ಯೆ 10 ಹೆಚ್ಚಾದರೆ ಅಂದರೆ ಆ 20ಕ್ಕೆ ಏನು ಮಾಡಬೇಕು? 10 ಕೂಡಬೇಕು. ಅಲ್ಲಿಗೇನಾಯಿತು? 30 ಆಯಿತು ಅಲ್ವಾ? ಆಗ ನಮಗೆ ವೈ ಬೆಲೆ ಏನು ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕಾಗತ್ತೆ. ಹಾಗಾಗಿ XY ಈಸ್ ಈಕ್ವಲ್ ಟು ಕೆ. 30 × y ಈಸ್ ಈಕ್ವಲ್ ಟು 120. ಸೊ ಅಲ್ಲಿಗೆ y ಈಸ್ ಈಕ್ವಲ್ ಟು 120/30. 0 ಕ್ಯಾನ್ಸಲ್, 3 4 12. ಅವನ ಬಳಿ ಇನ್ನೂ 10. ಹಾಗಾಗಿ ವಿದ್ಯಾರ್ಥಿಗಳೇ, ಅವನ ಬಳಿ ಇನ್ನೂ 10 ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರ ಏನಾಗ್ತಿತ್ತು? 4 ದಿನಗಳಲ್ಲಿ ಮುಗಿದಿತ್ತು ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ವಿ? ವಿಲೋಮ ಅನುಪಾತವನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ. ಹಾಗೆಯೇ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಜಸ್ಮಿಂದರನು ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು 3 ಜನರು 4 ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ. 3 ಜನರ ಬದಲು ಅವನು 4 ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು? ವಿದ್ಯಾರ್ಥಿಗಳು, ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ ಜನರ ಸಂಖ್ಯೆ ಎಕ್ಸ್ ಆಗಿರಲಿ, ದಿನಗಳ ಸಂಖ್ಯೆ ವೈ ಎಂದಿರಲಿ. ಸೊ ಇದೇನಾಗಿದೆ? ವಿಲೋಮ ಅನುಪಾತದಲ್ಲಿ ಇದೆ. ಆದ್ದರಿಂದ XY ಈಸ್ ಈಕ್ವಲ್ ಟು ಕೆ ಅಂತ ತಗೊಳ್ತೀವಿ. X ಈಸ್ ಈಕ್ವಲ್ ಟು 3, Y ಈಸ್ ಈಕ್ವಲ್ ಟು 4. 4 3 12. ಸೊ 12 ಈಸ್ ಈಕ್ವಲ್ ಟು ಕೆ. ಹಾಗಾದರೆ ಕೆ ಬೆಲೆ ಏನು ಬಂತು? 12 ಅಂಥೇಳಿ ತೆಗೆದುಕೊಳ್ತೀವಿ. ಅವನೇನು ಮಾಡ್ತಾನೆ? 4 ಜನರುಗಳನ್ನು ಬಳಸಿದರೆ ಆಗ XY ಈಸ್ ಈಕ್ವಲ್ ಟು ಕೆ ಆಗುತ್ತೆ. 4 Y ಈಸ್ ಈಕ್ವಲ್ ಟು 12 ಅಲ್ವಾ? ಸರಳವಾಗಿರುವಂಥ ಕ್ಯಾಲ್ಕುಲೇಷನ್ ವಿದ್ಯಾರ್ಥಿಗಳೇ. Y ಈಸ್ ಈಕ್ವಲ್ ಟು 12/4 ಈಸ್ ಈಕ್ವಲ್ ಟು 3. 4 3 12. ಹಾಗಾಗಿ 3 ಜನರ ಬದಲು ಅವನು 4 ಜನರನ್ನು ಬಳಸಿಕೊಂಡರೆ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ಬೋದು? 3 ದಿನದಲ್ಲಿ ಮುಗಿಸ್ಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ 7ನೇ ಪ್ರಶ್ನೆಯನ್ನು ಹಾಗೂ 8ನೇ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ನೀವೇ ವರ್ಕೌಟ್ ಮಾಡಿ. ಇದು ಕೂಡ ಈಗ ಮಾಡಿದ್ವಲ್ಲ ಇದುವರೆಗೂ ಅದೇ ಟೈಪಲ್ಲಿ ಈ ಲೆಕ್ಕಗಳನ್ನು ಬಿಡಿಸ್ತಾ ಹೋಗುವಂಥದ್ದು. ಸೊ ಈಸಿ ಇರೋದ್ರಿಂದ ಈ ಪ್ರಶ್ನೆಗಳನ್ನು ನಿಮ್ಗೆ ಬಿಟ್ಟಿದ್ದೇನೆ. ಇವು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಹಾಗೆ ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು 9ನೇ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ. ಈ ಅಭ್ಯಾಸದಲ್ಲಿ ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು 2 ಗಂಟೆಗಳನ್ನು ತೆಗೆದುಕೊಳ್ಳುವುದು. ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ವಿದ್ಯಾರ್ಥಿಗಳ, ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ ಕಾರಿನ ಜವ ಈಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ, ತೆಗೆದುಕೊಂಡ ಸಮಯ ವೈ ಎಂದಿರಲಿ. ಹಾಗಾದರೆ ಇದೇನಾಗಿರುತ್ತೆ? ವಿಲೋಮ ಅನುಪಾತವನ್ನು ಹೊಂದಲ್ಪಟ್ಟಿರುತ್ತೆ. ಆದ್ದರಿಂದ XY ಈಸ್ ಈಕ್ವಲ್ ಟು ಕೆ. ಎಕ್ಸ್ ಇಂಟು ವೈ ಅಂದರೆ 60 × 2 6 2 12 120 ಈಸ್ ಈಕ್ವಲ್ ಟು ಕೆ ಅಂಥೇಳಿ ಕರಿತೀವಿ. ಕಾರಿನ ಜವ 80 ಕಿಲೋಮೀಟರ್ ಆದರೆ XY ಈಸ್ ಈಕ್ವಲ್ ಟು ಕೆ ಆಗಿರುತ್ತೆ. ಹಾಗಾಗಿ 80 × y ಈಸ್ ಈಕ್ವಲ್ ಟು 120. y ಈಸ್ ಈಕ್ವಲ್ ಟು 120/80. 0 ಕ್ಯಾನ್ಸಲ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ನಮಗೆ ಉಳಿಯೋದು 1/2 ಅಂದರೆ 1/2 ಗಂಟೆಗಳು. ಅಂದರೆ ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ನಮಗೇನಾಗಬೇಕು? 1.5 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ಪ್ರಶ್ನೆಗೆ ಉತ್ತರ ಹೇಗೆ ಕಂಡುಹಿಡಿಯೋದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾನೆ ಅಲ್ವಾ? ಏನು ಡೌಟ್ ಇಲ್ಲ. ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ ಈ ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ.
2 ಜನರು ಒಂದು ಮನೆಯ ಕಿಟಕಿಗಳನ್ನು 3 ದಿನಗಳಲ್ಲಿ ಜೋಡಿಸುವರು. ಇದರಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾನೆ. ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು. ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತೆ? 2ನೇ ಪ್ರಶ್ನೆ, ಕಿಟಕಿಗಳನ್ನು 1 ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳು, ಇದಕ್ಕೆ ಪರಿಹಾರವನ್ನು ನಾವು ತಗೊಳ್ತಾ ಹೋದರೆ ಮೊದಲು ಕೆ ಬೆಲೆ ಕಂಡಿಡ್ಕೋಣ. ಜನರ ಸಂಖ್ಯೆ ಎಕ್ಸು ಹಾಗೂ ದಿನಗಳ ಸಂಖ್ಯೆ ವೈ ಆಗಿರಲಿ. ಇದು ವಿಲೋಮ ಅನುಪಾತದಲ್ಲಿದ್ದರೆ XY = ಕೆ. ಹಾಗಾದರೆ ಕೆ ಬೆಲೆ ಏನಾಗುತ್ತೆ? 3 2 6, ಹಾಗಾಗಿ 6 ಬರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಹೋದರೆ, ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಏನಾಗಿರ್ತಾನೆ? ಅವನು ಅನಾರೋಗ್ಯ ಪೀಡಿತನಾಗಿರ್ತಾನೆ. ಹಾಗಾಗಿ XY = ಕೆ. ಅಲ್ಲಿ ಎಕ್ಸ್ ಬೆಲೆ ಏನಾಗಿರುತ್ತೆ? 1 ಅಂತ ತಗೊಳ್ತೀವಿ, ಒಬ್ಬನು ಅಂತ ಇರೋದರಿಂದ. ಸೊ Y = 6. ಕಿಟಕಿಗಳನ್ನು ಜೋಡಿಸಲು 6 ದಿನಗಳು ಬೇಕಾಗತ್ತೆ. ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 20 ಸೀಸೆಗಳನ್ನು ತುಂಬಿದರೆ 15 ಪೆಟ್ಟಿಗೆಗಳು ಏನಾಗುತ್ತೆ? ತುಂಬುತ್ತೆ ಅಂಥೇಳಿ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಇನ್ನೊಂದು 2ನೇ ಪ್ರಶ್ನೆ ಇದೆ ಅಲ್ವಾ, ಅದಕ್ಕೆ ನಾವು ಉತ್ತರವನ್ನು ತೆಗೆದುಕೊಂಡ್ರೆ, ಕಿಟಕಿಗಳನ್ನು 1 ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು? ಸೊ XY = ಕೆ. ಇಲ್ಲಿ ದಿನ 1 ದಿನ, ಸೊ ಹಾಗಾಗಿ X = 1. X ಅಲ್ಲ, Y ಅನ್ನೋದು 1. ಏಕೆಂದರೆ ನಾವು Y ಅನ್ನೋ ದಿನಗಳ ಸಂಖ್ಯೆ ತೊಗೊಂಡಿದ್ದೀವಲ್ಲ, ಹಾಗಾಗಿ X = ಏನಾಗುತ್ತೆ? 6 ಆಗುತ್ತೆ. ಹಾಗಾದ್ರೆ ಎಷ್ಟು ಜನ ಬೇಕು? 6 ಜನರು ಬೇಕಾಗತ್ತೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಕೊನೆಯ ಪ್ರಶ್ನೆ ಇದೆ ವಿದ್ಯಾರ್ಥಿಗಳ 11ನೇದು. ಅದು ಕೂಡ ಇದೇ ಟೈಪಲ್ಲೇ ಬಿಡಿಸುವಂಥದ್ದು. ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ. ನೀವು ಹಾಗೆ ಅದನ್ನ ಓದ್ಕೊಂಡ್ರೂ ಕೂಡ ತುಂಬ ಈಸಿಯಾಗಿ ಸರಳವಾಗಿ ಅರ್ಥ ಆಗುವಂತಹ ಪ್ರಶ್ನೆಗಳಾಗಿದ್ದಾವೆ ಮತ್ತು ಜೊತೆಗೆ ಉತ್ತರಗಳು ಕೂಡ ಹಾಗೆ ಇದೆ ವಿದ್ಯಾರ್ಥಿಗಳೇ. ಈ ಪಾಠದಲ್ಲಿ ಎಲ್ಲ ಪ್ರಶ್ನೆಗಳೂ ಹಾಗೇನೆ. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಕಾನ್ಸೆಪ್ಟ್ ಏನು? ಅನುಪಾತ ಅಂದ್ರೇನು, ನೇರ ಅನುಪಾತ ಅಂದ್ರೇನು, ವಿಲೋಮ ಅನುಪಾತ ಅಂದ್ರೇನು. ನಮಗೆ ಪ್ರಶ್ನೆಯನ್ನು ಕೊಟ್ಟಾಗ ಯಾವ ಅನುಪಾತವನ್ನು ಅನ್ವಯ ಮಾಡಬೇಕು, ಅದರ ಫಾರ್ಮುಲಾ ಅಂದರೆ ಸಾಂಕೇತಿಕವಾಗಿ ಬರೆದಾಗ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಚೆನ್ನಾಗಿ ಅಂಶಗಳನ್ನು ತಿಳ್ಕೊಂಡಿದ್ರೆ ಈ ಪಾಠದಲ್ಲಿ ಬರೋ ಯಾವುದೇ ಲೆಕ್ಕಗಳನ್ನು ಈಸಿಯಾಗಿ ನಾವು ಆನ್ಸರ್ ಬರೀತಾ ಹೋಗಬಹುದು. ವಿದ್ಯಾರ್ಥಿಗಳ, ಇಲ್ಲಿಯವರೆಗೆ ನಾವು ಕಲ್ತಿರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗೆಯೇ ಇಲ್ಲಿ ನಾನು ನಿಮಗೆ ಉದಾಹರಣೆ ಲೆಕ್ಕಗಳು, ಡೆಫಿನಿಷನ್ಸ್ಗಳು ಅಲ್ವಾ, ಆಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಹೋಮ್ವರ್ಕಾಗಿ ಕೊಟ್ಟಿದ್ದೇನೆ. ಅಂದರೆ ಆಲ್ರೆಡಿ ಆನ್ಸರ್ ಇರುತ್ತಿದ್ರಲ್ಲಿ ನೀವು ಪ್ರಾಂಪ್ಟಾಗಿ ನೋಡಿದಲ್ಲಿ ಒಂದ್ಸಲ ವರ್ಕೌಟ್ ಮಾಡಿ, ಗೊತ್ತಾಗಲಿಲ್ಲ ಅಂದ ಸಂದರ್ಭದಲ್ಲಿ ಇದನ್ನು ಫಾಲೋ ಮಾಡಿ ವಿಡಿಯೋ ಕ್ಲಾಸಸ್ನ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ ಬರೀತೀರಾ ಅಂತ ತಿಳಿದ್ಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರಗಳು ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸಿ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.